ಬೈಕ್ ನಂಬರ್ ಪ್ಲೇಟ್ ಅನ್ನ ಮರೆಮಾಚಿ ಯಾಮಾರಿಸ್ತಾ ಇದ್ದೀರಾ? ಹುಷಾರು, ಯಾಕಂದ್ರೆ ನಿಮ್ಮ ಮೇಲೆ ಕೇಸ್ಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಈ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ಬೀಳಲಿದೆ ಬರೀ ಕೇಸ್ ಅಲ್ಲ, ಕ್ರಿಮಿನಲ್ ಕೇಸ್. ನಂಬರ್ ಪ್ಲೇಟ್ ಕಳ್ಳಾಟದ ವಿರುದ್ಧ ಇದೀಗ ಟ್ರಾಫಿಕ್ ಪೊಲೀಸರು ಕಣ್ಣಿಟ್ಟಿದ್ದಾರೆ. 100 ಅಲ್ಲ, 1000 ಅಲ್ಲ, ಬರೋಬ್ಬರಿ 1,13,517 ಕೇಸ್ಗಳು ರಿಜಿಸ್ಟರ್ಗೊಂಡಿವೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿ ವರದಿಯನ್ನ ಮಾಡಿತ್ತು ಈ ಹಿಂದೆ ನಿಮ್ಮ ಜಿ ಕನ್ನಡ ನ್ಯೂಸ್. ನಂಬರ್ ಪ್ಲೇಟ್ ಅನ್ನ ಮರೆಮಾಚಿ ಯಾಮಾರಿಸ್ತಾ ಇದ್ದೀರಾ? ಹುಷಾರಾಗಿರಿ, ಯಾಕಂದ್ರೆ ಈ ರೀತಿ ಮಾಡಿದ್ರೆ ಕ್ರಿಮಿನಲ್ ಕೇಸ್ಗಳು ಬೀಳ್ತಿವೆ. ಸದ್ಯಕ್ಕೆ ಈಗ 1,13,517 ಕೇಸ್ಗಳು ರಿಜಿಸ್ಟರ್ಗೊಂಡಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಂಬರ್ ಪ್ಲೇಟ್ಗಳಿಗೆ ಗಮ್ ಟೇಪ್ ಅನ್ನ ಅಂಟಿಸಿ ಟ್ರಾಫಿಕ್ ಪೊಲೀಸರಿಗೆ ಯಾಮಾರಿಸ್ತಾ ಇದ್ರು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಇನ್ನು ಮಹಿಳೆಯರು ವೇಲ್ ಮೂಲಕ ನಂಬರ್ಗಳನ್ನ ಮರೆಮಾಚ್ತಿದ್ರು. ರಿಯಾಲಿಟಿ ಚೆಕ್ ಮಾಡಿ ವರದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರು ಇದೀಗ ಕಣ್ಣಿಟ್ಟಿದ್ದಾರೆ. ದೋಷಪೂರಿತ ನಂಬರ್ ಪ್ಲೇಟ್ಗಳ ವಿರುದ್ಧ ನಗರದ ಮೂಲೆ ಮೂಲೆಯಲ್ಲೂ ಕೂಡ ಆಪರೇಷನ್ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಂಬರ್ ಪ್ಲೇಟ್ಗಳನ್ನ ಮರೆಮಾಚಿ ಯಾಮಾರಿಸ್ತಾ ಇದ್ರು ಯುವಕರು ಹಾಗೆ ಬೈಕ್ ಸವಾರರೆಲ್ಲರೂ ಕೂಡ. ಈ ಕುರಿತಾಗಿ ಜಿ ಕನ್ನಡ ನ್ಯೂಸ್ ವರದಿ ಕೂಡ ಬಿತ್ತರಿಸಿತ್ತು. ಬರೋಬ್ಬರಿ 1,00,000 ಮೇಲೆ ಕೇಸ್ಗಳು ರಿಜಿಸ್ಟರ್ಗೊಂಡಿವೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮಧುಮಲ, ಖಂಡಿತವಾಗೂ ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಪೊಲೀಸರ ಅಂದ್ರೆ ಟ್ರಾಫಿಕ್ ಪೊಲೀಸರ ಕಣ್ಣಿಗೆ ಮಂಡರಚುವಂತ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಟ್ರಾಫಿಕ್ ಪೊಲೀಸರು ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಇರುವಂತದ್ದಾಗ್ಲಿ, ಸೇರಿದಂತೆ ಟ್ರಿಬಲ್ ರೈಡಿಂಗ್ ಆಗ್ಲಿ ಸೇರಿದ ಇನ್ನು ಸಾಕಷ್ಟು ಸಮಸ್ಯೆಗಳ ಸಂಬಂಧಪಟ್ಟಾಗೆ ಟ್ರಾಫಿಕ್ ಪೊಲೀಸರನ್ನ ಅವ್ರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ, ಅಂದ್ರೆ ನಂಬರ್ ಪ್ಲೇಟ್ಗಳಿಗೆ ಅಡ್ಡಲಾಗಿ ಯಾವ್ದೋ ಒಂದು ಬಟ್ಟೆಯನ್ನ ಕಟ್ಟುವಂತದ್ದಾಗ್ಲಿ, ನಂಬರ್ 4 ಅದರಲ್ಲಿ ಒಂದು ನಂಬರ್ಗೆ ಒಂದು ಟೇಪ್ ಅಂಟಿಸುವುದಾಗ್ಲಿ, ಸಾಕಷ್ಟು ರೀತಿಯಾಗಿ ಮೋಸ ಮಾಡುವಂತ ಕೆಲಸ ದ್ವಿಚಕ್ರ ವಾಹನ ಸವಾರರಲ್ಲಿ ಆಗ್ತಾ ಇದ್ದಿದೆ. ಸಂಬಂಧಪಟ್ಟಾಗೆ ಕಳೆದ ತಿಂಗಳು ಜಿ ಕನ್ನಡ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡುವ ಮೂಲಕವಾಗಿ 100 ವಾಹನ ಸವಾರರು ಅಂದ್ರೆ ದ್ವಿಚಕ್ರ ವಾಹನ ಸವಾರರಲ್ಲಿ, ಅದರಲ್ಲೂ ಯುವಕರು ಎನ್ನುವಂತವ್ರು ಏನಿದ್ರು ಅವರು ಇದೇ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ರು. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸಿಗ್ನಲ್ ಜಂಪ್ ಮಾಡೋದಂತಾಗ್ಲಿ, ಒನ್ ವೇನಲ್ಲಿ ಬರುವಂತದ್ದಾಗ್ಲಿ ಸೇರಿದಂತೆ ಸಾಕಷ್ಟು ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಜಿ ಕನ್ನಡ ನ್ಯೂಸ್ ಟ್ರಾಫಿಕ್ ಪೊಲೀಸರಿಗೂ ಕೂಡ ಈ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ ಎನ್ನುವಂತ ಕೂಡ ಅರಿವು ಮೂಡಿಸುವಂತ ಕೆಲಸ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಜಿ ಕನ್ನಡ ನ್ಯೂಸ್ ವರದಿ ಬಿತ್ತರ ಆಗ್ತಿದ್ದಂಗೆ ಇದೀಗ ಟ್ರಾಫಿಕ್ ಪೊಲೀಸ್ನರು ಸಿಟಿಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೇಸ್ಗಳನ್ನ ಹಾಕ್ತಿರುವಂತದ್ದು. ಇದೇ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಇಲ್ಲಿವರೆಗೂ ದೋಷಪೂರಿತ ನಂಬರ್ ಪ್ಲೇಟ್ಗಳು, ಅಂದ್ರೆ ಈಗ ನಾವ್ ಹೇಳ್ತಾ ಇದ್ವಿ ನಂಬರ್ ಪ್ಲೇಟ್ಗಳನ್ನ ಮರೆಮಾಚುವಂತಹ ಕೆಲಸ ಏನಾಗ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟಾಗೆ ಕಳೆದ 1.5 ತಿಂಗಳಿಂದ 1,13,517 ಪ್ರಕರಣಗಳು ಸದ್ಯ ದಾಖಲು ಮಾಡಿರುವಂತದ್ದು. ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನ ಕೂಡ ಟ್ರಾಫಿಕ್ ಪೊಲೀಸರು ಅವುಗಳನ್ನ ಸೆರೆ ಮಾಡುವಂತ ಕೆಲಸ ಆಗಿದೆ. 1,535 ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನ ಜಪ್ತಿ ಮಾಡಿರುವಂತದ್ದು. ಅದಾದ ಬಳಿಕ ಕ್ರಿಮಿನಲ್ ಕೇಸ್ಗಳು, ಅಂದ್ರೆ ದ್ವಿಚಕ್ರ ವಾಹನಗಳ ಮೇಲೆ ಒಂದಷ್ಟು ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿರ್ತವೆ. ಅಂತ ವಾಹನಗಳನ್ನು ಕೂಡ ಇದೀಗ ಟ್ರಾಫಿಕ್ ಪೊಲೀಸರು ಆ ವಾಹನಗಳನ್ನ ಜಪ್ತಿ ಮಾಡಿದ್ದು. ಅವು ಕೂಡ 22 ವಾಹನಗಳ ಸೇರಿ ಒಟ್ಟು ಹೆಚ್ಚು ಕಡಿಮೆ 1,14,000ಕ್ಕಿಂತಲೂ ಹೆಚ್ಚು ವಾಹನಗಳು ಇದೇ ರೀತಿಯಾದಂತ ಕಳ್ಳಾಟ ಮಾಡ್ತಿದ್ವು ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ತಿಳಿದಂತಹ ಟ್ರಾಫಿಕ್ ಪೊಲೀಸರು ಇಷ್ಟು ವಾಹನಗಳನ್ನ ಸದ್ಯ ಇದೀಗ ಜಪ್ತಿ ಮಾಡಲಾಗಿದ್ದು, ವಶಕ್ಕೆ ಪಡಲಾಗಿದ್ದು, ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಈ ಒಂದು ಸಂಬಂಧಪಟ್ಟಾಗೆ ಯಾರೆಲ್ಲ ಯುವಕರು ಸದ್ಯ ಈ ವಾಹನಗಳನ್ನ ಈ ರೀತಿಯಾದಂತಹ ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡಿ ಚಾಲನೆ ಮಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ಕರೆಸಿ ದಂಡವನ್ನ ವಿಧಿಸುವಂತ ಕೆಲಸ ಆಗಿದೆ. ಇನ್ನೊಂದಷ್ಟು ವಾಹನಗಳು ಸಂಪೂರ್ಣವಾಗಿ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಬಳಸ್ಕೊಂಡಿರುವಂತ ಕಾರಣದಿಂದಾಗಿ ಆ ವಾಹನಗಳನ್ನು ಸಂಪೂರ್ಣವಾಗಿ ಜಪ್ತಿ ಮಾಡುವ ಮೂಲಕವಾಗಿ ಜಿ ಕನ್ನಡ ನ್ಯೂಸ್ ಏನು ವರದಿ ಬಿತ್ತರ ಮಾಡಿತ್ತು, ಅದಕ್ಕೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.